Have you ever imagined what may be the amount of water if I heat 1 kg of ice here? And why? Water has the formula always H2O. And also, what may be the number of molecules present in 1 liter of water? So hello students, namaste. Myself Ganesh Hegde, back on JH Academy, and I am here to solve all those mysteries of chemistry. So without any further delay, let's get started. So as you can see on the board, today we are going to discuss the different laws of chemical combinations. ಯಾಕೆ ಎಲಿಮೆಂಟ್ಸ್ ಒಂದೇ ಥರ ರಿಯಾಕ್ಟ್ ಆಗುತ್ತೆ, ಕೆಲವೊಂದು ಡೆಫಿನಿಟ್ ಪೋರ್ಷನ್ ಒಳಗೆ ಯಾಕೆ ರಿಯಾಕ್ಟ್ ಆಗಿ ವಿ ಆರ್ ಗೋಯಿಂಗ್ ಟು ಗೆಟ್ ಫಾರ್ ಎಕ್ಸಾಂಪಲ್ ವಾಟರ್ H2O ವಾಟರ್ ಬರುತ್ತೆ, ವೈ ನಾಟ್ ಸಮಥಿಂಗ್ ಎಲ್ಸ್ H3O ಬರಲ್ಲ, ಹೌದಾ? ಅದನ್ನೆಲ್ಲ ನಾವು ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಒಳಗೆ ಕಲಿತೀವಿ. ಬಿಫೋರ್ ದ್ಯಾಟ್ ಮೇಕ್ ಶ್ಯೂರ್ ಟು ಸಬ್ಸ್ಕ್ರೈಬ್ ದ ಚಾನಲ್, ಪ್ಲೀಸ್ ಲೈಕ್ ದೋಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸೊ ಗೆಟಿಂಗ್ ಬ್ಯಾಕ್ ಟು ದ ಪಾಯಿಂಟ್, there are different laws of chemical combinations. Chemical combinations ಯಾಕೆ atoms combine ಆಗುತ್ತೆ, ಹೇಗೆ combine ಆಗುತ್ತೆ, ಎಷ್ಟು combine ಆಗುತ್ತೆ ಅನ್ನೋದಕ್ಕೆ we have several laws. Majorly we have 5 laws. The very first law is, it says that law of conservation of mass. Law of conservation of mass. The very first law, it says that law of conservation of mass. Whenever the reactants or atoms or molecules combine ಆದಾಗ, chemical reactions undergo ಮಾಡಿದಾಗ, what happens? There will be conservation of mass will be conserved ಅಂತ ಅರ್ಥ. ಅಂದರೆ amount of reactant will be equal to the amount of products formed. ಅದಕ್ಕೆ law of conservation of mass ಅಂತ ಹೇಳ್ತೀವಿ. How can we define that? Matter can, ನೀವು ಕೇಳಿರ್ಬೋದು ಇದು, ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಬಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ one form to another. This is called law of conservation of mass. Law of conservation of mass ಏನು ಹೇಳುತ್ತೆ? Matter can neither be created nor be destroyed, but it can be transformed from one form to another. Liquid ಇಂದ ಗ್ಯಾಸ್ ಮಾಡ್ಬೋದು, ಬಟ್ ಮಾಸ್ ವಿಲ್ ಬಿ ಸೇಮ್. ವಾಟರ್ನ ಹೀಟ್ ಮಾಡಿದ್ರೆ ಇಟ್ ವಿಲ್ ಗೆಟ್ ಬಾಯ್ಲ್ಡ್, ಇವಾಪರೇಷನ್ ಆಗಿ ಹೋಗ್ಬಿಡುತ್ತೆ. ಬಟ್ ನೀವು 10 ಗ್ರಾಮ್ ವಾಟರ್ ತೊಗೊಂಡ್ರೆ ಅಂತಂದರೆ ಪ್ರಾಡಕ್ಟ್ ಈಸ್ ಆಲ್ಸೋ 10 grams only. What it says, matter can neither be created nor be destroyed. ಅದನ್ನು ನಾವು ಮ್ಯಾನ್ಯುವಲಿ ಕ್ರಿಯೇಟ್ ಮಾಡೋಕ್ಕೂ ಬರಲ್ಲ, ಆಗಿದ್ದನ್ನು ಡೆಸ್ಟ್ರಾಯ್ ಮಾಡೋಕ್ಕೂ ಬರಲ್ಲ. ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಇಟ್ ಮೇ ಬಿ ಫಿಸಿಕಲ್ ರಿಯಾಕ್ಷನ್ ಆರ್ ಕೆಮಿಕಲ್ ರಿಯಾಕ್ಷನ್. ಎಷ್ಟು ರಿಯಾಕ್ಟೆಂಟನ್ನು ನಾವು ರಿಯಾಕ್ಟ್ ಮಾಡಿರ್ತೀವಿ, ದ ಅಮೌಂಟ್ ಆಫ್ ಪ್ರಾಡಕ್ಟ್ ವಿಲ್ ಬಿ ದ ಸೇಮ್. ದರ್ ವಿಲ್ ಬಿ ಕನ್ಸರ್ವೇಷನ್ ಆಫ್ ಮಾಸ್ ವಿಲ್ ಬಿ ಕನ್ಸರ್ವ್ಡ್. ಮಾಸ್ ಆಫ್ ರಿಯಾಕ್ಟೆಂಟ್ಸ್ will be equal to mass of products. Right here, mass of reactant will be equal to mass of product. Always it will be conserved. ಯಾವುದು ಕನ್ಸರ್ವ್ ಆಗಿದೆ ಇಲ್ಲಿ? ಮಾಸ್ ಆಫ್ ರಿಯಾಕ್ಟೆಂಟ್ ವಿಲ್ ಬಿ ಮಾಸ್ ಆಫ್ ದ ಪ್ರಾಡಕ್ಟ್. ಎಷ್ಟು ರಿಯಾಕ್ಟ್ ಆಗಿರುತ್ತೆ ಅಷ್ಟೇ ಪ್ರಾಡಕ್ಟ್ ಬರುತ್ತೆ, ಜಾಸ್ತಿ ಬರಲ್ಲ. ಅಂದರೆ ಇಟ್ ವಿಲ್ ಬಿ ಕನ್ಸರ್ವ್ಡ್. ದೆರ್ ಇಸ್ ನೋ ಮೋರ್, ದೆರ್ ಇಸ್ ನೋ ಲೆಸ್. ಇಟ್ ವಿಲ್ ಬಿ ಕನ್ಸರ್ವ್ಡ್ ಆಸ್ ಇಟ್ ಈಸ್. ಅದು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ನೆಕ್ಸ್ಟ್ ಈಸ್ ಲಾ ಆಫ್ ಡೆಫಿನಿಟ್ proportion. It is sometimes also called as law of definite composition. Proportion ಮತ್ತು composition ಏನು ಬೇಕಾದರೂ ಹೇಳ್ಬೋದು. ಏನು ಹೇಳಿದೆ? This law was given by the scientist Joseph Proust, a French scientist. ಹೇಳ್ತಾನೆ, ಏನು ಹೇಳ್ತಾನೆ? A given compound always contains exactly the same elements. ಇದು ಇಂಪಾರ್ಟೆಂಟ್. ಏನು ಹೇಳುತ್ತೆ? ಎಕ್ಸಾಕ್ಟ್ಲಿ ದ ಸೇಮ್ ಎಲಿಮೆಂಟ್ಸ್ by weight. What it says, what the law says, a given compound always contains exactly the same elements by weight. ಅಂದರೆ ಏನಾಯ್ತು ಈಗ? ಇನ್ನೊಂದು ಸಲ ಓದಿ ನೋಡ್ರಿ. a given compound, ಯಾವುದೇ ಒಂದು ಕಂಪೌಂಡ್ ಕೊಟ್ಟರೆ ಇದರಲ್ಲಿ ಯು ಶುಡ್ ಬಿ ಏಬಲ್ ಟು ಡಿಫ್ರೆನ್ಶಿಯೇಟ್ ವಾಟ್ ಈಸ್ ಅ ಕಂಪೌಂಡ್, what is an element. ಹೌದಾ? ಬೋತ್ ಆರ್ ಪ್ಯೂರ್ ಸಬ್ಸ್ಟೆನ್ಸಸ್.
ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಒಳಗೆ ಮ್ಯಾಟರ್ ಈಸ್ ಕ್ಲಾಸಿಫೈಡ್ ಇಂಟು ಪ್ಯೂರ್ ಆ್ಯಂಡ್ ಮಿಕ್ಸ್ಚರ್. ಹೌದಾ, ಪ್ಯೂರ್ ಸಬ್ಸ್ಟೆನ್ಸ್ ಒಳಗೆ ನಮಗೆ ಎರಡು ಕಲ್ತಿದ್ದು ಏನು, ಒನ್ ಈಸ್ ಎಲಿಮೆಂಟ್, ಅನದರ್ ಒನ್ ಈಸ್ ಕಂಪೌಂಡ್. ಎಲಿಮೆಂಟ್ ಈಸ್ ಅ ಪ್ಯೂರ್ ಸಬ್ಸ್ಟೆನ್ಸ್, ಕಂಪೌಂಡ್ ಈಸ್ ಆಲ್ಸೋ ಅ ಪ್ಯೂರ್ ಸಬ್ಸ್ಟೆನ್ಸ್. ಎಲಿಮೆಂಟಲ್ಲಿ ಏನಿರುತ್ತೆ, ದೇ ಕಂಟೈನ್ ಓನ್ಲಿ ಒನ್ ಟೈಪ್ ಆಫ್ ಆಟಮ್ಸ್. ಎಕ್ಸಾಂಪಲ್ H2, O2, C2 etc. Only one type of atoms. Compound ಒಳಗೆ they contain more than one type of atoms, but they are joined in a specific ratio by mass. That is the law of definite proportion. H2O, CO2 ಇದನ್ನೆಲ್ಲ ಕಂಪೌಂಡ್ ಅಂತೀವಿ ನಾವು. ಗ್ಲೂಕೋಸ್ ಅದಕ್ಕೆಲ್ಲ ಕಂಪೌಂಡ್ ಅಂತ ಹೇಳ್ತೀವಿ. ಯಾಕೆ? ದೇ ಆರ್ ಕಂಪೌಂಡ್ ಬಿಕಾಸ್ ದೇ ಕಂಟೈನ್ಸ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಆಟಮ್ಸ್. ಬಟ್ ವಾಟ್ ದ ಲಾಸ್ ಈಸ್, a given compound, whatever may be the compound, always contains exactly the same elements by weight. For example, if you take the water ಹೆಂಗೆ ಫಾರ್ಮ್ ಆಗುತ್ತೆ, H2 plus O2 ಹೌದಾ, ಯೂಶ್ವಲಿ ವಿಲ್ ಗಿವ್ H2O. H2 plus O2 will give H2O. half O2 ಮಾಡಿದ್ರೆ ವಿಲ್ ಗೆಟ್ 1 water. H2 plus O2 gives H2O. Here this is a compound. ಹೌದಾ, these two are elements, this is a compound. A given compound always contains the elements, exactly the same elements by weight. H2O ಒಳಗೆ what is the ratio? H2 ದು ಮಾಸ್ ಎಷ್ಟು? 1 ಹೈಡ್ರೋಜನಿಗೆ ಮಾಸ್ 1, ಸೊ 2 ಇತ್ತಂತಂದರೆ 2 ಇಷ್ಟು. ಆಕ್ಸಿಜನ್ ಇದೆ ಎಷ್ಟು? ಆಕ್ಸಿಜನ್ ಇದೆ ಅಟೋಮಿಕ್ ನಂಬರ್ ಈಸ್ 8. ವಾಟ್ ವಿಲ್ ಬಿ ದ ಮಾಸ್? ಮಾಸ್ ವಿಲ್ ಬಿ 16. 2:16 is nothing but 1:8. Water will be in the form of 1:8 ratio by weight. This is important. Just molecules 2:1 ಇದೆ ಇದರೊಳಗೆ, ಬಟ್ ವೇಟ್ ಕನ್ಸಿಡರ್ ಮಾಡಿದ್ರೆ ಯು ವಿಲ್ ಹ್ಯಾವ್ 1:8 ರೇಷಿಯೋ. 1:8 ರೇಷಿಯೋ ಬೈ ವೇಟ್. ಅಕಾರ್ಡಿಂಗ್ ಟು ವೇಟ್ ರೇಷಿಯೋ ಇಟ್ ವಿಲ್ ಬಿ 1:8. ನೀವು ಯಾವುದೇ ಇದರಿಂದ ತೊಗೊಳ್ಳಿ, ವಾಟರ್ ತೊಗೊಂಡ್ರೆ ಅಂತಂದರೆ ಇಟ್ ವಿಲ್ ಬಿ H2O ಕಂಪೌಂಡ್. ಆ ಮೊಲಿಕ್ಯೂಲ್ ಆಫ್ ವಾಟರ್, ಒಂದು ಡ್ರಾಪ್ ವಾಟರ್ ತೊಗೊಂಡ್ರೆ ಇಟ್ ವಿಲ್ ಬಿ ಫೌಂಡ್ ಬೈ 1:8 ರೇಷಿಯೋ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಬೈ ವೇಟ್. ದಿಸ್ ಈಸ್ ನಥಿಂಗ್ ಬಟ್ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್. ಅಂದರೆ ಒಂದೇ ಡೆಫಿನಿಟ್ ಆಗಿ ಪ್ರಪೋರ್ಷನ್ ಇರುತ್ತೆ. ಕಂಪೋಸಿಷನ್ ವಿಲ್ ಬಿ ಡೆಫಿನಿಟ್. ನೀವು ಎಲ್ಲಿಂದನೇ ತೊಗೊಳ್ಳಿ, ಒಂದು ಸಿ ವಾಟರಿಂದ ಒಂದು ಸ್ವಲ್ಪ ನೀರು ತೊಗೊಳ್ಳಿ, ಇಲ್ಲ ಅಂತಂದರೆ ನಾರ್ಮಲ್ ಬಾವಿಯಿಂದ ವೆಲ್ಲಿಂದ ನೀರು ತೊಗೊಳ್ಳಿ, ಇಲ್ಲ ಬೋರ್ವೆಲ್ಲಿಂದ ತೊಗೊಳ್ಳಿ, ಯಾವುದೇ ಎಲ್ಲೇ ಕಡೆ ನೀರು ತೊಗೊಂಡು ಬಂದರೂ ಇಟ್ ವಿಲ್ ಬಿ ಹ್ಯಾವಿಂಗ್ ವಾಟರ್ ಕಂಪೌಂಡ್ H2O by 1:8 ರೇಷಿಯೋ. ಇಟ್ ವಿಲ್ ಬಿ ಫಿಕ್ಸ್ಡ್. ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್ಸ್, ಇಟ್ ವಿಲ್ ಬಿ ಡೆಫಿನಿಟ್. ಎಲ್ಲಿಂದಾರ ತೊಗೊಳ್ಳಿ, ಹೆಂಗಾರ ಮಾಡಿ, ವಾಟರ್ ಅಂತಂದರೆ 1:8 ರೇಷಿಯೋ, ಇಟ್ ವಿಲ್ ಬಿ ಫಿಕ್ಸ್ಡ್. ಹೌದಾ, that is nothing but law of definite composition or definite proportion. If you know law of definite composition, definite proportion, then one more law is there, that is nothing but law of multiple proportions. Next one, law of multiple proportion. Now first notice ಯಾವುದು, law of definite proportion. A given compound will contain always exactly the same amount of number of elements by weight. ಇದು law of definite proportions. ಈಗ ನಮಗೆ law of multiple proportions. Here we take, in order to understand this law, we take simply example of water. H2 plus O2 will give H2O, one product. Again H2 plus O2 will also give H2O2. correct? ಏನು ಡಿಫ್ರೆನ್ಸ್? ಎರಡು ಕಡೆ ಏನಾಗ್ತಾ H2 and oxygen both are same. Here also both are same, but here we are getting water, but here we are getting hydrogen peroxide H2O2. ಇಲ್ಲಿ ರೇಷಿಯೋ ಎಷ್ಟಿದೆ? 1:2 O2. ಹೌದಾ? Then here 1 mole of oxygen. If you count the number of, if you count the weight, H2 ಅಂತಂದರೆ 2 grams. Suppose I write here 2 grams. 2 gram of H2. Oxygen ಇದು O2 ಇದೆ ಅಂತಂದರೆ 32 ಗ್ರಾಮ್. ಹಾಫ್ O2 ಅಂತಂದರೆ 16 grams. 2 grams plus 16 grams in order to form how many? 18 grams. 18 grams of water, correct? But here what happens here? Here 2 grams. H2 is 2 gram, but what about O2? ಇಲ್ಲಿ 16 ಇತ್ತು, ಬಟ್ ಇಲ್ಲಿ ಎಷ್ಟು ಕೌಂಟ್ ಆಗ್ತಾ ಇದೆ, ಕಂಬೈನ್ ಆಗ್ತಾ ಇದೆ 32 grams. 32 plus 2 ಎಷ್ಟಾಯಿತು? 34 grams, ಕರೆಕ್ಟ್? 34 grams, 32 plus 2. ಫಸ್ಟ್ ಲಾ ಏನು ಹೇಳುತ್ತೆ ನಮಗೆ? ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್ಸ್. ಅದಕ್ಕಿಂತ ಫಸ್ಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಇಲ್ಲಿ 2 ಗ್ರಾಮ್ 16 ಗ್ರಾಮ್ ಕನ್ಸರ್ವ್ ಆಯಿತು. 18 grams ಆರ್ ದ ರಿಯಾಕ್ಟೆಂಟ್. Product is also 18 gram. But at the reactant side we have elements, at the product we have compound ಅಷ್ಟೇ, but mass is conserved. ಒಂದೇ ಲಾ ಇದಾಯಿತು. ಇಲ್ಲೂ ಅಷ್ಟೇ 32 plus 2 34. Here also mass is conserved.
ಇಲ್ಲಿ ಎಷ್ಟು ಮಾಸ್ ಯೂಸ್ ಮಾಡಿದ್ದೀವಿ ಅಷ್ಟೇ ಮಾಸ್ ಪ್ರಾಡಕ್ಟ್ ಬಂದಿದೆ. ದಿಸ್ ಇಸ್ ನಥಿಂಗ್ ಬಟ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್ ಏನು ಹೇಳುತ್ತೆ? ಇದೇ ಎಕ್ಸಾಂಪಲ್ ಅದನ್ನು ನಾವು ಬಿಡಿಸ್ಬೋದು. ಏನು ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್? ಇಟ್ ವಿಲ್ ಬಿ ಇನ್ ದ ರೇಷಿಯೋ ಆಫ್ 1:2 ಆಲ್ವೇಸ್. H2O 1:8, 1:8 ratio by mass. That is law of definite proportion. Now law of multiple proportion. ಇಲ್ಲಿ ಏನಾಗ್ತದೆ ಅಬ್ಸರ್ವ್ ಮಾಡಿರಿ. O2, only the O2. Hydrogen gram of weight of hydrogen will be 2 gram, 2 gram. ಎರಡೂ ಕಡೆ 2 ಗ್ರಾಮ್ ಇದೆ. ಬಟ್ ಹಿಯರ್ ಆಕ್ಸಿಜನ್ ಇದು 16 ಗ್ರಾಮ್ ಇದೆ, ಇಲ್ಲೇನಾಗಿದೆ 32 ಗ್ರಾಮ್ ಆಗಿದೆ. ಅಂದರೆ ಇದು ಚೇಂಜ್ ಆಗ್ತಾ ಇದೆ. ಇಟ್ ಈಸ್ ಕಂಬೈನಿಂಗ್ ವಿತ್ ಡಿಫ್ರೆಂಟ್ ಮಾಸಸ್ ವಿತ್ ಡೆಫಿನಿಟ್ ಪ್ರಪೋರ್ಷನ್. ಅಂದರೆ ಹೈಡ್ರೋಜನ್ ಇದು ಗ್ರಾಮ್ ಕರೆಕ್ಟ್ ಆಗಿದೆ, ಬಟ್ ಆಕ್ಸಿಜನ್ ಇದು ಒಂದು ಕಡೆ 16 ಇದೆ, ಒಂದು ಕಡೆ 32 ಇದೆ. ನಾವು ವಾಟ್ ಇಟ್ ಸೇಸ್, ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್, ವಾಟ್ ಇಟ್ ಸೇಸ್, ಇಫ್ 2 elements combines to form more than one compound. ಕರೆಕ್ಟಾಗಿ ಕೇಳಿಸ್ಕೊರಿ. ಇಫ್ 2 elements, ಯಾವುದು ಎಲಿಮೆಂಟ್ಸ್ ಇಲ್ಲಿ? ಒಂದು ಹೈಡ್ರೋಜನ್, ಒಂದು ಆಕ್ಸಿಜನ್, ಬೋತ್ ಆರ್ 2 different elements. If 2 elements combines to form more than one compound, one compound is water, another one is H2O2. ಎರಡು ಡಿಫ್ರೆಂಟ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಯಾವುದರಿಂದ ಫಾರ್ಮೇಷನ್ ಆಗ್ತಾ ಇದೆ? ಸೇಮ್ ಹೈಡ್ರೋಜನ್ ಆಕ್ಸಿಜನ್, ಹೈಡ್ರೋಜನ್ ಆಕ್ಸಿಜನ್. ಇಫ್ 2 elements combines to form more than one compound, then the ratio or the masses of the element combining with the fixed mass of the other element, masses of one element which is combining with fixed mass of the other element will be in the simple whole number ratio. ಇನ್ನೊಂದ್ಸಲ ಹೇಳ್ತೇನೆ. if 2 elements are combining to form more than one compound, then the ratio of mass of one element that is combining with a fixed mass of other element will be in the simple whole number ratio. ಆಕ್ಸಿಜನ್ ಇಲ್ಲಿ ಅಂದರೆ ಏನರ್ಥ? ಆಕ್ಸಿಜನ್ ಎಷ್ಟು ಗ್ರಾಮಲ್ಲಿದೆ? 16 ಗ್ರಾಮ್ಸ್. ಇಲ್ಲೆಷ್ಟು ಗ್ರಾಮಲ್ಲಿದೆ? 32 ಗ್ರಾಮ್ಸ್. ವಾಟ್ ಈಸ್ ದ ರೇಷಿಯೋ ಆಫ್ ಆಕ್ಸಿಜನ್ ಹಿಯರ್? 1:2. ದಿಸ್ ಈಸ್ ನಥಿಂಗ್ ಬಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ಅಂದರೆ ಆಕ್ಸಿಜನ್ ಮಲ್ಟಿಪಲ್ ಟೈಮ್ಸ್ ಫಿಕ್ಸ್ಡ್ ಮಾಸ್ ಆಫ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗ್ತಾ ಇದೆ. ಸೊ ವಿ ಟೇಕ್ ದ ರೇಷಿಯೋ ಆಫ್ ದೀಸ್ 2. ಇದನ್ನು ರೇಷಿಯೋ ತೊಗೊಳಂಗಿಲ್ಲ. ಯಾಕೆ ಇದನ್ನು ತೊಗೊಳಂಗಿಲ್ಲ? ಯಾಕಂದರೆ ಇದು 2 ಗ್ರಾಮ್ ಇದೆ, ಇಲ್ಲೂ 2 ಗ್ರಾಮ್ ಇದೆ, ಎರಡು ಕಡೆ 2 ಗ್ರಾಮ್. ಇಟ್ ಈಸ್ ಫಿಕ್ಸ್ಡ್. ಬಟ್ ಹಿಯರ್ ಇಟ್ ಈಸ್ ಚೇಂಜಿಂಗ್. ಆಕ್ಸಿಜನ್ ಈಸ್ ರಿಯಾಕ್ಟಿಂಗ್ ಓನ್ಲಿ 16 ಗ್ರಾಮ್, ಹಿಯರ್ ವಿ ಹ್ಯಾವ್ 32 ಗ್ರಾಮ್ಸ್. ಅವಾಗ ಇದೆರಡು ರೇಷಿಯೋ ತೊಗೊಂಡ್ರೆ ವಾಟ್ ದ ರೂಲ್ ಸೇಸ್, ಇಟ್ ವಿಲ್ ಬಿ ಇನ್ ದ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. 16 grams to 32 gram will be in simple whole number ratio. Again I repeat the sentence. Law of multiple proportions states that whenever if 2 elements combines to form more than one compound, then the ratio of mass of the element combining with the fixed mass of other element will be in the simple whole number ratio. ಇಷ್ಟೇ. ಅರ್ಥ ಮಾಡಿಕೊಂಡ್ರೆ ವೆರಿ ವೆರಿ ಈಸಿ. ಇದು 2 ಲಾ ಒಳಗೆ ಯಾವುದಾದ್ರೂ ಒಂದು ಲಾನ ಎಕ್ಸಾಮಿಗೆ ಕೇಳ್ತಾರೆ. ಐದರ್ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್, ಇಲ್ಲ ಅಂತಂದರೆ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಎರಡರೊಳಗೆ ಒಂದು ಕೇಳ್ತಾರೆ. ಎಕ್ಸಾಂಪಲ್, H2 + ½ O2 will give H2O, H2 + 1 O2 will give H2O2. ಇಲ್ಲಿ 16 ಗ್ರಾಮ್ ರಿಯಾಕ್ಟ್ ಆಗ್ತಾ ಇದೆ, ಇಲ್ಲಿ 32 ಗ್ರಾಮ್ ರಿಯಾಕ್ಟ್ ಆಗ್ತಾ ಇದೆ. ಇದು ಎರಡರದ್ದು ನಾವು ರೇಷಿಯೋ ತೊಗೊಂಡ್ರೆ ಇಟ್ ವಿಲ್ ಬಿ ಸಿಂಪಲ್ ಹೋಲ್ ನಂಬರ್ 1:2 ಅಂತ ಹೇಳುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಎಕ್ಸಾಮಿಗೆ. ನೆಕ್ಸ್ಟ್ ಒನ್, Gay-Lussac's law of gaseous volume. As the name itself indicates, it was discovered or stated by the scientist named Gay-Lussac. Gay-Lussac ಅನ್ನೋನು ಹೇಳಿದ್ದು ಲಾ ಇದು. ಏನು ಹೇಳ್ತಾನೆ? ಸಿಂಪ್ಲಿ ನಥಿಂಗ್ ಬಟ್ ಹಿ ಪ್ರಪೋಸ್ ದ ಸೇಮ್ ಲಾ ಆಸ್ ದ್ಯಾಟ್ ಇನ್ ಕೇಸ್ ಆಫ್ ಲಾ ಆಫ್ ಡೆಫಿನಿಟ್ ಪ್ರಪೋರ್ಷನ್. ಅದೇ ಥರನೇ ಹೇಳಿದ. ಬಟ್ ಹಿ ಸೆಡ್ ದ್ಯಾಟ್ he taken into consideration, he took into consideration the factor of volume. Whenever gases combines in the form of volume, they do so in a simple whole number ratio. Again the same thing, but ಅವನು ಏನು ಹೇಳ್ತಾನೆ? ವಾಲ್ಯೂಮ್. ಬೆಸ್ಟ್ ಎಕ್ಸಾಂಪಲ್, he took H2 plus Cl2 gives 2HCl. Here he took that one volume, I can say 1 mole ಅಂತಂದರೆ 1 volume. 1 volume of H2 plus 1 volume of Cl2 will gives 2 volume of HCl. 2 volumes of HCl, and it will be same always whenever you react H2 and Cl2 by fixed volume. ಒಂದು ವಾಲ್ಯೂಮನ್ನು ನೀವು 1 ml, 1 ಲೀಟರ್, 1 milliliter, ಎನಿಥಿಂಗ್ ವಾಲ್ಯೂಮ್ ಫಿಕ್ಸ್ ಇರಬೇಕು. ಒಂದು ವಾಲ್ಯೂಮನ್ನು ನೀವು H2 ಮತ್ತು Cl2 ರಿಯಾಕ್ಟ್ ಮಾಡಿದ್ರೆ ಯು ವಿಲ್ ಗೆಟ್ 2 volumes of HCl always. It will be same in the simple whole number ratio. If you take the ratio of volume 1:1:2,
2, 1:1:2. ಇದನ್ನೇ ಅವನು ಹೇಳಿದ್ದು. He said that whenever elements or gases are produced in a chemical reactions, they do so by reacting with simple whole number ratio by volume. Whenever the gases are produced in a chemical during a chemical reactions, the ratio of volume of those gases will be the simple whole number, will be in a simple whole number always ಅಂತ ಹೇಳಿದ. ಏನು law of definite proportion ಅಂತಿದ್ವಲ್ಲ by mass, but here he said that by volume will be in the simple whole number ratio ಅಂತ ಹೇಳ್ತಾನೆ ಅಷ್ಟೇ. Gay-Lussac's law. Here the condition is this reaction should take place in given condition of temperature and pressure. ಅದೆರಡನ್ನು ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡಿದ್ರೆ then volume of both the combining elements will be in the simple whole number ratio always. ಯಾವಾಗಲೂ ಅಷ್ಟೇ ಇರುತ್ತೆ. 1:1 when you react H2 and Cl2 you will get 2 volume of HCl ಅಂತ ಹೇಳ್ದ by volume. These are the 4 laws, and then we have one more important law that is Avogadro's law. Avogadro's law ಏನು ಹೇಳುತ್ತದು ನೋಡೋಣ. Next one is Avogadro's law. Avogadro proposed some important law known as Avogadro's law. Avogadro number ಅಂತ ಕೇಳಿದ್ವಿ ನಾವು, ಮುಂದೆ ಬರುತ್ತೆ. Avogadro ಅನ್ನೋ ಭಾಳ ವೆರಿ ಇಂಪಾರ್ಟೆಂಟ್ ಅವ. Avogadro ಏನು ಹೇಳ್ತಾನೆ, he gave one law. He said that usually while he studying on gaseous molecules, he came to know that, he concluded that the smallest portion of gas individually that can exist individually will be a molecule, not atom. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ವಸ್ತುವಿಂದು ಇದೇ ಒಂದು ಈ ವಸ್ತುವಿನ ನಾವು ಸ್ಮಾಲೆಸ್ಟ್ ಪೋರ್ಷನ್ ನಾನು ತಗೋಬೇಕು ಅಂತಂದರೆ ಇಟ್ ವಿಲ್ ಬಿ ಆನ್ ಆಟಮ್. ಹೌದಾ? ಸ್ಮಾಲೆಸ್ಟ್ ಇಂಡಿವಿಸಿಬಲ್ ಪೋರ್ಷನ್ ಆಫ್ ಎ ಮ್ಯಾಟರ್ ಈಸ್ ಆಟಮ್. ಆಟಮನ್ನು ಸ್ಮಾಲೆಸ್ಟ್ ಪೋರ್ಷನ್ ಅಂತ ತಗೋಬೋದು. ಬಟ್ ವೆನ್ ಎವರ್ ಯು ಕನ್ಸಿಡರ್ ದ ಗ್ಯಾಸಸ್, ದಿಸ್ ಈಸ್ ಸಾಲಿಡ್. ಈಗ ಸಾಲಿಡನ್ನು ನಾವು ಸ್ಮಾಲೆಸ್ಟ್ ಪೋರ್ಷನ್ ಅಂತಂದರೆ ಇಟ್ ಈಸ್ ಆಟಮ್. But when you consider gases, the smallest portion will be not atom, it will be a molecule. He came to the conclusion that smallest portion of gases that can exist individually will be a molecule, not the atoms. ಆವಾಗ ಅವನಿಗೆ ಇನ್ನೂ ಕ್ಯೂರಿಯಾಸಿಟಿ ಬಂತು. ಮೊಲಿಕ್ಯೂಲ್ಸ್ ಇದೆ ಅಂತಂದರೆ ಸೊ ಹಿ ಕ್ಯಾನ್ ಸೇ ದ್ಯಾಟ್ ದೇರ್ ವಿಲ್ ಬಿ ನಂಬರ್ ಆಫ್ ಮೊಲಿಕ್ಯೂಲ್ಸ್. ಅಂದರೆ ನಂಬರ್ ಆಫ್ ಮೊಲಿಕ್ಯೂಲ್ಸು ಅದಕ್ಕೆ ಏನೋ ಒಂದು ಕನೆಕ್ಷನ್ ಇದೆ, ನಂಬರ್ ಮೇಲೆ ಒಂದು ಕನೆಕ್ಷನ್ ಇದೆ ಅಂತಂದ. ಯಾಕಂದರೆ ಮೊಲಿಕ್ಯೂಲ್ ಸ್ಮಾಲೆಸ್ಟ್ ಪೋರ್ಷನ್, ಆಟಮ್ ಅಲ್ಲ. ಸೊ ಹಿ ಪ್ರಪೋಸ್ಡ್ ದ್ಯಾಟ್, ಅವೊಗಾಡ್ರೋಸ್ ಲಾ ಏನು ಹೇಳುತ್ತೆ, ಈ ಪ್ರಪೋಸ್ಡ್ ದ್ಯಾಟ್ ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಅಂಡರ್ ಸಿಮಿಲರ್ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಕಂಟೇನ್ ಸೇಮ್ ನಂಬರ್ ಆಫ್ ಮೊಲಿಕ್ಯೂಲ್ಸ್. ಏನಂದೆ ನಾನು, right here equal volume of all gases under same temperature and pressure contain same number of molecules. ವೆರಿ ಇಂಪಾರ್ಟೆಂಟ್ ಲಾ. ಏನು ಹೇಳ್ತಾನವ, ಈಕ್ವಲ್ ವಾಲ್ಯೂಮ್, ಹಿಂಗೆ ಮಾಡಿದ್ರೆ ಇಂಪಾರ್ಟೆಂಟ್ ಅಂತ. ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಅಂಡರ್ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆರ್ ಗಿವನ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಕಂಟೇನ್ ಸೇಮ್ ನಂಬರ್ ಆಫ್ ಮೊಲಿಕ್ಯೂಲ್ಸ್. ಇದು ಇಂಪಾರ್ಟೆಂಟ್. ಸೇಮ್ ನಂಬರ್ ಆಫ್ ಮೊಲಿಕ್ಯೂಲ್ಸ್ ಬಟ್ ನಾಟ್ ಆಟಮ್ಸ್. ಇಲ್ಲಿ ಆಟಮ್ಸ್ ಅಂತ ಬರೋದ್ರೆ ತಪ್ಪು ಹಾಕ್ತಾರೆ ಎಕ್ಸಾಮಲ್ಲಿ, ಇದನ್ನು ಕೇಳ್ತಾರೆ. Equal volume of all gases under given conditions of temperature and pressure will contain same number of molecules. ಸೇಮ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ 1 ಲೀಟರ್ ವಾಲ್ಯೂಮ್ ಅಂತ ಕೇಳಿದ್ದಾರೆ. 1 ಲೀಟರ್ ಆಫ್ ಯಾವುದೋ ಒಂದು ಗ್ಯಾಸ್, ನೈಟ್ರೋಜನ್ ಗ್ಯಾಸ್ ತೊಗೊಂಡೆ. ಈಗ ಹಿಯರ್ 1 ಲೀಟರ್ ಆಫ್ ಆಕ್ಸಿಜನ್ ಗ್ಯಾಸ್ ಆ್ಯಂಡ್ 1 ಲೀಟರ್ ಆಫ್ ಹೈಡ್ರೋಜನ್ ಗ್ಯಾಸ್. ಎಲ್ಲದು 1 ಲೀಟರ್ ಇದೆ. ಸೊ ಐ ಆಮ್ ನಾಟ್ ಚೇಂಜಿಂಗ್ ಎನಿ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್, ಆಲ್ ಆರ್ ಕೆಪ್ಟ್ ಕಾನ್ಸ್ಟೆಂಟ್. ಎಕ್ಸಾಕ್ಟ್ ಟೆಂಪ್ರೇಚರ್ ಇದೆ, ಪ್ರೆಷರು ಸೇಮ್ ಇದೆ, ಏನು ವೇರಿ ಮಾಡ್ತಾ ಇಲ್ಲ. ಆವಾಗ ಐ ಕ್ಯಾನ್ ಸೇ ಹೌ ಮೆನಿ ನಂಬರ್ ಆಫ್ ಮೊಲಿಕ್ಯೂಲ್ಸ್ ವಿಲ್ ಬಿ ದ್ಯಾರ್ ಇನ್ ಆಲ್ ದ ಕೇಸಸ್, ಇಟ್ ವಿಲ್ ಬಿ ಸೇಮ್. ಹಿ ಸೆಡ್ ದ್ಯಾಟ್ ಇಟ್ ವಿಲ್ ಬಿ ಸೇಮ್ ವಾಟ್ ಎವರ್ ಮೇ ಬಿ ದ ನೇಚರ್ ಆಫ್ ದ ಗ್ಯಾಸ್. ಯಾವ ಗ್ಯಾಸರ್ ಇರಲಿ, ನೈಟ್ರೋಜನ್ ಗ್ಯಾಸ್ ಇರಲಿ, ಆಕ್ಸಿಜನ್ ಇರಲಿ, ಹೈಡ್ರೋಜನ್ ಇರಲಿ, ಯಾವುದೇ ಗ್ಯಾಸ್ ಇರಲಿ, ಬಟ್ ಈಕ್ವಲ್ ವಾಲ್ಯೂಮ್ ಇದೆ ಅಂತಂದರೆ, ಟೆಂಪ್ರೇಚರು ಪ್ರೆಷರು ಕಾನ್ಸ್ಟೆಂಟ್ ಇಟ್ಟಿದ್ದೀವಿ ಅಂತಂದರೆ all of them will contain same number of molecules but not atoms. Atoms ಅಲ್ಲ, molecules ಇರುತ್ತೆ. ಯಾಕೆ ಆಗ್ತಾನೆ ಹೇಳಿದೆ ನಾನು, ಗ್ಯಾಸಸಲ್ಲಿ ಸ್ಮಾಲೆಸ್ಟ್ ಪೋರ್ಷನ್ ದ್ಯಾಟ್ ಕ್ಯಾನ್ ಎಕ್ಸಿಸ್ಟ್ ಇಂಡಿವಿಜುವಲಿ ಈಸ್ ಮೊಲಿಕ್ಯೂಲ್. ಹೌ ಮಚ್ ಮೊಲಿಕ್ಯೂಲ್ಸ್, ಹೌ ಮಚ್ ಇರುತ್ತೆ, ಸೇಮ್ ನಂಬರ್ ಅಂತ ಗೊತ್ತಾಯಿತು, ಹೌ ಮಚ್, ಆ್ಯಂಡ್ ಇಟ್ ವಿಲ್ ಬಿ ಅವೊಗಾಡ್ರೋ ನಂಬರ್ ಆಫ್ ಮೊಲಿಕ್ಯೂಲ್ಸ್.
ಮುಂದೆ ಬರುತ್ತೆ ನಿಮಗೆ ಇನ್ ಡೀಟೇಲ್ ಆಗಿ ಅವಗಾಡ್ರೋ ನಂಬರ್ ಅಂತ ಬರುತ್ತೆ. ಇಟ್ ವಿಲ್ ಬಿ 6.022 ಇಂಟು 10⁻23 ಮೊಲಿಕ್ಯೂಲ್ಸ್ ಅಂತ ಇರುತ್ತೆ. ಸೊ ಐ ಕ್ಯಾನ್ ಆಲ್ಸೋ ಸೇ ಇದನ್ನು ಹೇಗೆ ಹೇಳ್ಬೋದು, ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್ ಅಂಡರ್ ಸೇಮ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಆರ್ ಗಿವನ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ ಕಂಟೇನ್ ಅವಗಾಡ್ರೋ ನಂಬರ್ ಆಫ್ ಮೊಲಿಕ್ಯೂಲ್ಸ್ ಆರ್ ಸೇಮ್ ನಂಬರ್ ಆಫ್ ಮೊಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಮುಂದೆ ಈ ಡೀಟೇಲ್ ಆಗಿ ಬರುತ್ತೆ. ದಿಸ್ ಈಸ್ ವಾಟ್ ಅವಗಾಡ್ರೋಸ್ ಲಾ ಈಸ್. ಅವಗಾಡ್ರೋಸ್ ಲಾ ಹೀಗೆ ಹೇಳುತ್ತೆ. ಸೊ ವಿ ಕ್ಯಾನ್ ಸೇ ದ್ಯಾಟ್ V is directly proportional to N. ಇದನ್ನು V is directly proportional to N the number of moles. N represents number of moles ಅಂತ ಬರುತ್ತೆ. number of molecules is nothing but number of moles. number of atoms ಇದ್ದರೆ ಡಿಫ್ರೆಂಟ್ ಆಗಿತ್ತು, ಬಟ್ number of molecules ಇದೆ which is nothing but moles. So we can say that V is proportional to N. Volume is proportional to N, number of moles ಅಂತ. Equal volume of all gases under given conditions of temperature and pressure will contain same number of molecules. ಎಷ್ಟು ಸೇಮ್ ನಂಬರ್ ಆಫ್ ಮೊಲಿಕ್ಯೂಲ್ಸ್ ಅಂತಂದರೆ ಎಷ್ಟು? ಇಟ್ ಈಸ್ ನಥಿಂಗ್ ಬಟ್ ಅವಗಾಡ್ರೋ ನಂಬರ್ ಆಫ್ ಮೊಲಿಕ್ಯೂಲ್ಸ್ 6.022 ಇಂಟು 10⁻23 ನಂಬರ್ ಆಫ್ ಮೊಲಿಕ್ಯೂಲ್ಸ್ ಇರುತ್ತೆ ಅಂತ ಅಂದ ಯಾರು? ಅವಗಾಡ್ರೋ. ಸೊ ದೀಸ್ ಆರ್ ದ 5 ಬೇಸಿಕ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ದ ವೆರಿ ಫಸ್ಟ್ ಒನ್, ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳುತ್ತೆ? ಮ್ಯಾಟರ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಮ್ ಒನ್ ಫಾರ್ಮ್ ಟು ಅನದರ್, ಆರ್ ಮಾಸ್ ಆಫ್ ರಿಯಾಕ್ಟೆಂಟ್ಸ್ ವಿಲ್ ಬಿ ಈಕ್ವಲ್ ಟು ಮಾಸ್ ಆಫ್ ದ ಪ್ರಾಡಕ್ಟ್. ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ. law of conservation of mass. Second one, law of definite proportions. Whenever elements combines to form a compound, they will do so by the ratio of the masses will be in a simple whole number. H2O will be always combines in the form of 1:8, whatever may be the situation. 1:8 ratio dalge irutte by mass. Next, law of multiple proportions. Whenever two elements combines to form more than one compound, important ಕೇಳಿಸ್ಕೊರಿ, two elements combines to form more than one compound, the ratio of mass of one element combining with the fixed mass of other element will be in the simple whole numbers. Example, H2 plus half O2 will give H2O. ಅದರಲ್ಲಿ ಆಕ್ಸಿಜನ್ 16 ಗ್ರಾಮ್ ಇದೆ. H2O2 ದೊಳಗೆ 32 grams ಇದೆ. Simple whole number 16:32, 1:2. That is law of multiple proportions. Next, Gay-Lussac's law of gaseous volume. He said that whenever gaseous compound is formed in a chemical reaction, the ratio of volume will be in the simple whole number. H2 plus Cl2 will give 2HCl. One volume of H2 plus one volume of Cl2 will always give 2 volume of HCl. Antanda. That is Gay-Lussac's law of definite volume. Last one, Avogadro's law. What do you say? Equal volume of all gases under given conditions of temperature and pressure contain equal number of molecules. What is equal number of molecules? Avogadro number of molecules. Andre ಎಷ್ಟು? 6.022 into 10⁻23 molecules. I hope you understand this topic. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಇದರೊಳಗೆ ಯಾವುದಾದ್ರೂ ಒಂದು ಲಾ ಡೆಫಿನೆಟ್ ಆಗಿ ಕೇಳ್ತಾರೆ ಎಕ್ಸಾಮಿಗೆ 100%. ದಿ ಲಾಸ್ಟ್ ಒನ್ ಕ್ವಶನ್ ಅಬೌಟ್ ದಿಸ್ ಒನ್. ಯಾವುದಾದ್ರೂ ಒಂದು ಲಾನ ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? I hope you understood the concept. If you do so, please share this video with the needed ones and show your love by supporting this channel. ಇದೇ ಥರ ಇನ್ನೂ ಹೆಚ್ಚು ಕಂಟೆಂಟ್ಸನ್ನು ನಾವು ತರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಏನಾದರೂ ಕಮೆಂಟ್ಸ್ ಇತ್ತು ಅಂತಲೂ ಫೀಲ್ ಮೇಕ್ ಶ್ಯೂರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಮೇಕ್ ಶ್ಯೂರ್ ಟು ಕಮೆಂಟ್ ದ್ಯಾಟ್ ಬಿಲೋ. ನಾವು ನಿಮಗೆ ಏನು ಬೇಕಾಗುತ್ತೆ ಮುಂದೆ ಅದನ್ನು ಹೇಳ್ರಿ. ಐ ವಿಲ್ ಮೇಕ್ ಶ್ಯೂರ್ ಟು ಅಪ್ಲೋಡ್ ಮೋರ್ ವೀಡಿಯೋಸ್ ಆನ್ ದ್ಯಾಟ್ ಒನ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.